ಚರಣ್ ಪ್ರಕಾಶ್ ಪಾಟೀಲ್ ಹೆಸರು ಕೂಡ ಈಗ ಕೆಳಕ್ಕೆ ಹಾಕೊಂಡಿದೆ ಸರ್. ನಾಗೇಂದ್ರ ಅವರ ಇದರಲ್ಲಿ ಅವರ ಆಫೀಸಲ್ಲಿ 8ನೇ ಆರೋಪಿ ಪರಶುರಾಮ್ ಅವರು ಒಂದು ಅಫಿಡವಿಟ್ ಸಲ್ಲಿಕೆ ಮಾಡಿದ್ದಾರೆ. ಚರಣ್ ಪ್ರಕಾಶ್ ಕಚೇರಿನಲ್ಲಿ ದದ್ದಲ್ ಮತ್ತು ಚರಣ್ ಪ್ರಕಾಶ್ ಅವರು ಇಬ್ಬರು ಕೂಡ ಆ ಪ್ರಕರಣ ಮುಚ್ಚಾಕುವ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. CCTV ಫುಟೇಜ್ ಇದೆ, ವಶಪಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನೊಂದು ಪರಶುರಾಮ್ ಮತ್ತು ದದ್ದಲ್ ಅವರು ವಾಟ್ಸಪ್ ಕಾಲ್ಗಳು ಅದು ಕೂಡ ಸಾಕ್ಷಿ ಆಗ್ತವೆ ಅಂತ ಕೂಡ ಅಫಿಡವಿಟ್ ಅಲ್ಲಿ ಹೇಳಿದ್ದಾರೆ ಸರ್. ಮತ್ತೊಬ್ಬ ಸಚಿವ ನೋಡಿ, ತನಿಖೆ ನಡೀತಾ ಇರುವಾಗ ಅನೇಕ ವಿಚಾರಗಳು ಬರ್ತವೆ, ಕ್ರಾಸ್ ರೆಫರೆನ್ಸಸ್ಗಳು ಬರ್ತವೆ. ತನಿಖೆ ಮಾಡುವಾಗ ಅವರು ಯಾರನ್ನು ಅಪರಾಧಿ ಸ್ಥಾನದಲ್ಲಿ ಇರ್ತಾರೆ ಅವರು ಹೇಳಿಕೆಗಳು ಕೊಡ್ತಾರೆ. ಆ ಹೇಳಿಕೆಗಳಲ್ಲಿ ಕೆಲವರು ಹೆಸರುಗಳು ಹೇಳ್ತಾರೆ ಅಥವಾ ಕೆಲವು ಇನ್ಸಿಡೆಂಟ್ಗಳು ಹೇಳ್ತಾರೆ. ಅದನ್ನೆಲ್ಲ SITನವರು ವೆರಿಫೈ ಮಾಡಿಕೊಂಡು ಅದಕ್ಕೇನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತಾರೆ. ನಾವು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡೋದಾಗಲಿ ಅಥವಾ ಅದ್ರ ಬಗ್ಗೆ ಇನ್ಫರೆನ್ಸ್ಗಳು ಮಾಡೋದಾಗಲಿ ಆಗೋದಿಲ್ಲ. ಏಕೆಂದರೆ ತನಿಖೆ ಮಾಡುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಅದಕ್ಕೆ ಸಂಬಂಧವಾದಂಥ ಹೇಳಿಕೆಗಳನ್ನ ನಾವು ಯಾವುದನ್ನು ಕೂಡ ಕೊಡೋದಕ್ಕಾಗೋದಿಲ್ಲ. ಇಲ್ಲ, ತನಿಖೆ BJP ಅವರು ಹೇಳಿ ಮತ್ತು ಬೇರೆ ಬೇರೆ ಯಾರಾದರೂ ಕೂಡ ಸಾರ್ವಜನಿಕರು ಕೂಡ ಹೇಳಲಿ, ಅದನ್ನು ವೆರಿಫೈ ಮಾಡ್ತಕ್ಕಂಥದ್ದು SITಗೆ ಸಂಬಂಧಪಟ್ಟಿದ್ದು. ಅವರು ಹೇಳಿಕೆ ಕೊಟ್ಟ ತಕ್ಷಣ ಅದನ್ನು ವೆರಿಫೈ ಮಾಡಬೇಕಲ್ವ, ಇನ್ವೆಸ್ಟಿಗೇಷನ್ನಲ್ಲಿ ವೆರಿಫೈ ಮಾಡಬೇಕು. ಅದನ್ನು ಮಾಡ್ತಾರೆ. ಅವರು ಹೇಳಿದರು ನೀವು ಅದು CCTV ವಶಪಡಿಸ್ಕೊಳ್ಳಿ, ಅದರಲ್ಲಿ ಏನಾಗಿದೆ ನೀವು ವಿಚಾರ ಮಾಡಬೇಕು, ಅದನ್ನೆಲ್ಲ ಮಾಡ್ಕೊಳ್ತಾರೆ. ಅದರ ಅಗತ್ಯ ಇತ್ತು ಅಂದರೆ SITನವ್ರು ಮಾಡೇ ಮಾಡ್ತಾರೆ.